ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದಲ್ಲಿ ಮಹಾಮಹಿಮರು ಪವಾಡ ಪುರುಷರೂ ಆದ ಶ್ರೀ ಶಿವಶರಣ ಬೆಟ್ಟದಜ್ಜ ಹಾಗೂ ಶಿವಶರಣ ಲಿಂಗಜ್ಜನವರ 133ನೇ ಜಾತ್ರಾ ಮಹೋತ್ಸವ ಹಾಗೂ ಜೋಡಿ ರಥೋತ್ಸವ ಸಾಮೂಹಿಕ ವಿವಾಹ ಕಾರ್ಯಕ್ರಮಗಳು ಮಾರ್ಚ್ 22ರಂದು ಶನಿವಾರ ಲಕ್ಷಾಂತರ ಸಂಖ್ಯೆಯ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಲಿದೆ. ಜಾತ್ರೆಯ ಅಂಗವಾಗಿ ಸಕಲ ಸಿದ್ಧತೆಗಳು ಭರದಿಂದ ಸಾಗಿದ್ದು, ಈಗಾಗಲೇ ಜಾತ್ರೆಯ ಅಂಗವಾಗಿ ನಡೆಯುವ ಮಹಾರಥೋತ್ಸವಕ್ಕೆ ತೇರನ್ನು ಕಟ್ಟುವ ಕಾರ್ಯ ನಡೆದಿದೆ. ಗಂಗಾವತಿ ತಾಲೂಕಿನ ಹಿರೇಬೆಣಕಲ್, ದಾಸನಾಳ, ಬಸಪಟ್ಟಣ, ಹೇಮಗುಡ್ಡ, ಮುಂಕೊಪ್ಪಿ, ಜಬಲಗುಂಡ, ಎಡಹಳ್ಳಿ, ಬೂದುಗುಂಪ, ವೆಂಕಟಗಿರಿ, ಕೊಪ್ಪಳ ಜಿಲ್ಲೆ ಹಾಗೂ ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತಾದಿಗಳು ಆಗಮಿಸುತ್ತಿದ್ದಾರೆ. ಮಾರ್ಚ್ 22ರಂದು ನಡೆಯಲಿರುವ ಮಹಾರಥೋತ್ಸವದಲ್ಲಿ ಸರ್ವ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಬೆಟ್ಟದ ಲಿಂಗೇಶ್ವರರ ಕೃಪೆಗೆ ಪಾತ್ರರಾಗುವಂತೆ ಶ್ರೀಮಠದ ಮುಖ್ಯಸ್ಥರಾದ ಎಂ ದೊಡ್ಡ ಬಸವರಾಜ್ ಹಾಗೂ ಎಂ ಲಿಂಗಪ್ಪನವರು ಮನವಿ ಮಾಡಿದ್ದಾರೆ.
ತಾಲೂಕಿನ ಚಿಕ್ಕಬಣಕಲ್ ಗ್ರಾಮದಲ್ಲಿ ದಿನಾಂಕ 22/3/2025 ಶರಣರ ಶ್ರೀ ಗುರು ಬೆಟ್ಟದಜ್ಜ ಲಿಂಗಜ್ಜನವರ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ. ಲಿಂಗಜ್ಜ ಬೆಟ್ಟದಜ್ಜನವರ ಜಾತ್ರಾ ಮಹೋತ್ಸವಕ್ಕೆ ಸರ್ವರಿಗೂ ಆರ್ಥಿಕ ಸ್ವಾಗತ. ರಥೋತ್ಸವವನ್ನು ಹೊರಗಡೆ ತೆಗೆದು ಅದು ಸ್ವಚ್ಛಗೊಳಿಸಿ ರಥೋತ್ಸವ ಕಟ್ಟುವ ಕಾರ್ಯಕ್ರಮ ಚಾಲು ಆಗಿರುತ್ತದೆ. ಈಗಾಗಲೇ ಸುಣ್ಣ ಬಣ್ಣ ಮತ್ತು ಅನೇಕ ಮಠದ ಕಾರ್ಯಕ್ರಮಗಳು ಜರುಗಿವೆ. ಈ ಎಲ್ಲ ಸೇವೆಗಳಲ್ಲಿ ಎಲ್ಲರೂ ಭಾಗಿಯಾಗಿದ್ದಾರೆ, ರೈತರು ಭಾಗಿಯಾಗಿದ್ದಾರೆ. ಈ ಎಲ್ಲ ಭಾಗಿಯಾಗಿ ಶರಣ ರಥೋತ್ಸವಕ್ಕೆ ಭಾಗಿಯಾಗಿ ಅವರ ಕೃಪೆಗೆ ಪಾತ್ರರಾಗಬೇಕು ವಿನಂತಿ. ತಾಲೂಕಿನ ಚಿಕ್ಕಬಣಕಲ್ ಗ್ರಾಮದಲ್ಲಿ ಶ್ರೀ ಬೆಟ್ಟದೇಶ್ವರ ಲಿಂಗೇಶ್ವರ ರಥೋತ್ಸವವು ತಾರೀಖು 22ನೇ ತಾರೀಕು ಶನಿವಾರ, ಇದೇ ತಿಂಗಳ ಶನಿವಾರದಂದು ಜರುಗಲಿದೆ. ದಯವಿಟ್ಟು ಎಲ್ಲ ಸುತ್ತಮುತ್ತಲಿನ ಗ್ರಾಮದ ಭಕ್ತಾದಿಗಳು ಹಿರೇಬೆಣಕಲ್, ಚಿಕ್ಕಬಣಕಲ್, ಹಿರೇಹಳ್ಳಿ, ಮುಕ್ಕುಂಪಿ ಹಾಗೂ ನಗರ, ಹೆಣ್ಣಗುಡ್ಡ ಎಲ್ಲ ಗ್ರಾಮದ ನಿಂತ್ಕೊಂಡು ಎಲ್ಲರೂ ತಮ್ಮ ಸೇವೆಗಳನ್ನು ಸಲ್ಲಿಸಬೇಕು. ಹಾಗೂ ಎಲ್ಲ ಗ್ರಾಮಸ್ಥರು ಈ ರಥೋತ್ಸವದಲ್ಲಿ ಭಾಗಿಯಾಗಿ ಶರಣರ ಕೃಪೆಗೆ ಪಾತ್ರರಾಗಬೇಕೆಂದು ತಮ್ಮಲ್ಲಿ ವಿನಂತಿ. ಶ್ರೀ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಚಿಕ್ಕಬೆಣಕಲ್ ಗ್ರಾಮದ ಮಹಾಮಹಿಮರಾದ ಶ್ರೀ ಗುರು ಲಿಂಗೇಶ್ವರರು ಹಾಗೂ ಶ್ರೀ ಗುರು ಬೆಟ್ಟದೇಶ್ವರರ 133ನೇ ಜೋಡು ರಥೋತ್ಸವವು ಇದೇ ದಿನಾಂಕ 22/3/2025 ಶನಿವಾರ ದಿನ ಒಳ್ಳೆಯ ವಿಜೃಂಭಣೆಯಿಂದ ಜೋಡು ರಥೋತ್ಸವವು ನೆರವೇರುವವು. ಶ್ರೀ ಮಠದಲ್ಲಿ ಶ್ರೀ ರಥೋತ್ಸವದ ಅಂಗವಾಗಿ ಕಾರ್ಯಕ್ರಮಗಳು ಬೆಳಗ್ಗೆ 4 ಗಂಟೆಗೆ ರುದ್ರಾಭಿಷೇಕ, ಅದಾದ ನಂತರ ಸಾಮೂಹಿಕ ವಿವಾಹಗಳು, ನಂತರ 11:30ಕ್ಕೆ ಪ್ರಸಾದದ ನಂತರ 5:30ಕ್ಕೆ ಸರಿಯಾಗಿ ಸಮಯಕ್ಕೆ ಜೋಡು ರಥೋತ್ಸವವು ಒಳ್ಳೆಯ ವಿಜೃಂಭಣೆಯಿಂದ ನೆರವೇರುವವು. ಆದ್ದರಿಂದ ಎಲ್ಲ ಭಕ್ತಾದಿಗಳು ಶ್ರೀ ಚಿಕ್ಕಬೆಣಕಲ್ ಗ್ರಾಮದ ಶ್ರೀ ಬೆಟ್ಟದ ಲಿಂಗೇಶ್ವರರ ರಥೋತ್ಸವಕ್ಕೆ ಬಂದು ಶ್ರೀ ಶರಣರ ಸೇವೆಯಲ್ಲಿ ತನು ಮನ ಧನ ಧಾನ್ಯಾದಿಗಳಿಂದ ಸೇವೆ ಸಲ್ಲಿಸಿ ಶ್ರೀ ಶರಣರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಅದೇ ರೀತಿಯಾಗಿ ಎಲ್ಲ ಭಕ್ತಾದಿಗಳಿಗೆ ಹೃತ್ಪೂರ್ವಕವಾಗಿ ಹೃದಯದಿಂದ ಸ್ವಾಗತವನ್ನು ಕೋರುತ್ತಾ ಶ್ರೀ ಮಠದ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲ ಭಕ್ತಾದಿಗಳು ಭಾಗವಹಿಸಿ ಶ್ರೀ ಶರಣರ ಜಾತ್ರಾ ಮಹೋತ್ಸವವನ್ನು ಒಳ್ಳೆಯ ವಿಜೃಂಭಣೆಯಿಂದ ನೆರವೇರಿಸಿಕೊಡಬೇಕಾಗಿ ಈ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ಸಕಲ ಸದ್ಭಕ್ತರಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾ ಶ್ರೀ ಶರಣರ ರಥೋತ್ಸವವನ್ನು ಶಾಂತ ರೀತಿಯಿಂದ ನೆರವೇರಿಸಿ ಈ ಶ್ರೀ ನವ ವಧುವರರಿಗೆ ಆಶೀರ್ವಾದ ಮಾಡಿ ಶ್ರೀ ಶರಣರ ಸೇವೆಯಲ್ಲಿ ಸೇವೆ ಸಲ್ಲಿಸಿ ಶರಣರ ಕೃಪೆಗೆ ಪಾತ್ರರಾಗಬೇಕಾಗಿ ಎಲ್ಲ ಸಕಲ ಸದ್ಭಕ್ತರಲ್ಲಿ ಸವಿನಯ ಪ್ರಾರ್ಥನೆ. ಎಲ್ಲ ಭಕ್ತಾದಿಗಳು ಶ್ರೀಮಠಕ್ಕೆ ಆಗಮಿಸಿ ಶ್ರೀ ಶರಣರ ಸೇವೆಯಲ್ಲಿ ಸೇವೆ ಸಲ್ಲಿಸತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ಮಠದ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲ ಗ್ರಾಮದ ಎಲ್ಲ ಭಕ್ತಾದಿಗಳಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇವೆ. ಆದ್ದರಿಂದ ಎಲ್ಲ ಭಕ್ತಾದಿಗಳು ಮಠಕ್ಕೆ ಬಂದು ಶಾಂತ ರೀತಿಯಿಂದ ಶ್ರೀ ಶರಣರ ಜಾತ್ರೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿ.